सूर्यं सुन्दरलोकनाथमवतं वेदान्तसारं शिवं ज्ञानं ब्रह्ममयं ब्रह्मा विष्णुशिवस्वरूपहृदयं वन्दे सदा भास्करम्। ಅವರು ನಾಳೆ ಜನಸಂಖ್ಯೆಗಳು ಭಕ್ತಾದಿಗಳು ಜಾಸ್ತಿ ಬರೋಂಗಿದೆ. ಎಲ್ಲ ಪೂಜೆ ವ್ಯವಸ್ಥೆಗಳು ಚೆನ್ನಾಗಿ ಮಾಡ್ತಾರೆ. ಭಗವಂತ ಇರೋ ತನಕ ಯಾವುದು ಅಡ್ಡಿ ಇಲ್ದಂಗೆ ನಡೆಯುತ್ತೆ. ಮುಂದೆ ಭಗವಂತ ನೋಡ್ಕೊತಾನೆ, ಯಾರನೋ ಒಬ್ಬ ಬಂದೇ ಬರ್ತಾರೆ, ನಡೆಯುತ್ತೆ ಹಬ್ಬ. ದೂರ 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 ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ. ವಿಶ್ವಾಚಾರ್ಯರೇ, ದೇಹಕ್ಕೆ ಮಡಿ ಇಲ್ಲ, ಮನಸ್ಸಿಗೆ ಮಡಿಬೇಕು. ತಿಳಿದುಕೊಳ್ಳಿ, ದೂರ ಅನ್ನೋ ಭೇದಭಾವವನ್ನು ತರಬೇಡಿ. ಹೇಳಿ ಸ್ವಾಮೀಜಿಗಳೇ, ನಮ್ಮ ತಾಯರು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಅದಕ್ಕೊಂದು ಪರಿಹಾರ ಹೇಳಿ. ದಕ್ಷಿಣ ದಿಕ್ಕಲ್ಲಿ ಹುಡ್ಕೊಂಡು ಒಂದು ಹೂವನ್ನು ತಗೊಳ್ಳಿ. ಭೇದ ಭಾವದಿಂದ ಬಳಲ್ತಾ ಇರೋ ನೀವು, ಒಂದು ಕೀಳು ಮನೋಭಾವದಲ್ಲಿರೋ ನೀವು, ಇವ್ರ ರಾತ್ರಿ ಇವ್ರ ಜೊತೆ ಹೋಗಿ ಆ ಹೂವನ್ನು ಕಿತ್ಕೊಂಡು ನೀವು ಬರಬೇಕಾಗುತ್ತೆ. ಇದೇ ನಾನು ಕೊಡ್ತಾ ಇರೋ ನಿಮ್ಗೆ ಶಿಕ್ಷೆ. ಎಂತೆಂಥವ್ರ ಜೊತೆ ಹೋಗೋ ಪರಿಸ್ಥಿತಿ ಬಂತಪ್ಪ. ದೆವ್ವಗಳೆಲ್ಲ ಇರ್ತವೆ, ನೀವು ಜೊತೆಲಿ ಇರ್ತೀರಾ? ಸೀನಾ ಇರ್ತೀನಿ, ಇಲ್ಲಿ ಜೊತೆಲಿ ಕರ್ಕೊಂಡು ಹೋಗೋಣ. ಏನಿಲ್ಲ ಬರ್ರಿ, ಹಾಕೊಂಡು ಬನ್ರಿ ಬೇಗ. ಕರ್ಮ ನಡೀರಿ. ಏನು ಸರ್, ಕತ್ಲೆ ಬೇರೆ ಆಯ್ತಲ್ಲ ಸರ್, ಕತ್ಲೆ ಆಗುತ್ತೆ. ಸೀನಣ್ಣ ಬೇರೆ ಅಲ್ಲೇ ಇದನ್ನು ಕಾಣುತ್ತೆ, ಕತ್ಲೆ ಆಗುತ್ತಲ್ಲ ಸರ್. ಏನು ಸರ್ ಹಿಂಗೆ ಸರ್? ಇನ್ನೊಂದ್ಸತಿ ಆನ್ ಮಾಡಿ ನೋಡಿ ಸರ್, ಇನ್ನೊಂದ್ಸತಿ ಆನ್ ಮಾಡಿ, ಹಂಗೆ ಟ್ರೈ ಮಾಡಿ. ಈ ಗಾಡಿ ಬೇರೆ ಇಷ್ಟೊಂದೆಲ್ಲ ಕೈ ಕೊಡ್ತಾರಪ್ಪ, ಕತ್ಲೆ ಆಗ್ತಾ ಇಲ್ಲ ಯಾಕೋ. ಸ್ಟಾರ್ಟ್ ಮಾಡಿ ಸರ್, ಏನು ಸರ್, ಬೇಗ ಸ್ಟಾರ್ಟ್ ಮಾಡಿ ಸರ್. Okay.
ಸೀಲಿಂಗ್ ಎಲ್ಲೋದ್ರು? ಸೀಲಿಂಗ್ ಅವ್ರೆ, ಸೀಲಿಂಗ್ ಅವ್ರೆ, ಹಂಗಾರ್ಚ್ಬಿಡ್ರಿ. ಹಿಂಗೇನ್ರಿ ಮುಟ್ಟೋದು ಬಂದ್ಬಿಟ್ಟೆ? ನಾನು ಬಂದು ಏನೋ ಮುಟ್ತೆ ಹೋಗ್ತಾ ಇದೀರಲ್ಲ ಅಂತ ನೀವು ಅಷ್ಟಕ್ಕೆ ಇದೆ ಬಿಡೋದಾ? ಎಲ್ಲಿಗೆ ಹೋಗಿರಿ ನೀವು ರಾತ್ರಿ? ಏನಾಯ್ತು? ಅಯ್ಯೋ ನನಗೂ ಅಲ್ಲಿ ಆಕ್ಸಿಡೆಂಟ್ ಆಗೋಯ್ತಪ್ಪ ನನಗೆ. ಅಯ್ಯೋ ರಾತ್ರಿ ನಡೆದ ಘಟನೆ ಭಯ ಆಗೋಯ್ತಪ್ಪ ನಮ್ಗೇನ. ಬನ್ನಿ ಸೀನಿನ ಹುಡ್ಕೊಂಡು ಹೋಗ್ಬಿಟ್ಟೆ ಹೋಗೋಣ. ಮರಣ ಬಿಡ್ತು ಮೈನೆಲ್ಲ. ಹೌದಮ್ಮವ, ಇದೇಮ್ಮವ ಮನೆನೇ ಇಲ್ಲ ಇಲ್ಲಿ. ಎಲ್ಲಿ ಮನೆ? ಇನ್ನ ಬಂದಿ ಜಾಗನೇ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ. ಮೊದ್ಲು ಸ್ವಾಮೀಜಿ ಭೇಟಿ ಮಾಡೋಣ ಬನ್ನಿ, ಏನೋ ನಡೀತಾ ಇದೆ ಇಲ್ಲಿ. ಅದೇ ಆಶ್ಚರ್ಯ ಆಗ್ತಾ ಇದೆ. ಸ್ವಾಮೀಜಿಗಳ ಕೂತ್ಕೊಳ್ಳಿ, ಹೇಳಿ. ಅವ್ರನ್ನ ಕರ್ಕೊ ಬಂದಿದ್ದೀವಿ ನೋಡಿ. ತುಂಬ ಆಗಬಾರ್ದೆ ಆಯಿತು ಸ್ವಾಮೀಜಿಗಳೇ. ದೇವದ ಕಾಟಗಳೆಲ್ಲ ಆಗಿ ದೇವದ ಕಾಟಗಳೆಲ್ಲ ಇದಾಯ್ತು ಸ್ವಾಮಿಗಳು. ತೊಂದರೆ ಆಗಿತ್ತು ಸ್ವಾಮಿ ನಮಗೆ ಅಲ್ಲಿ. ಅಂತೂ ಅಂತೂ ಭಗವಂತನ ದಯೆಯಿಂದ ಪಾರಾಗಿ ಗಂಡಾಂತದಿಂದ ಬಂದ್ರಿ. ಕೊಡಿ. ಕಲ್ ತಗೊಳ್ಳಿ ಸ್ವಾಮಿ. ನಲ್ಲಿ ಇದನ್ನು ಹಾಕಿ ಕುಡಿಸಿ, ನಿಮ್ಮ ತಾಯಿಯವರಿಗೆ ಗುಣವಾಗುತ್ತೆ. ಆಮೇಲೆ ಬಂದಿರುತ್ತೆ ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಮೀಸಿ ಕೊಟ್ಟಿರಿ ಎಲ್ಲ ಇಲ್ಲಿ ಇರಲಿ. ಅಮ್ಮ, ಸ್ವಾಮೀಜಿ ಅವ್ರು ಕೊಟ್ಟಿದ್ದಾರೆ. ಇದು ಕೆಮ್ಮು ನಿಂತ ಹೋಗುತ್ತೆ. ನೀರು ತಾಕ್ತೀವಿ ನಮ್ಮ ಹೋಗ್ಬಿಟ್ಟು. ತಗೊಳ್ಳಿ ನೀರು. ಯಾರು ನೀವು? ನಾನು ಅಮ್ಮನ ಕಷ್ಟ ನೋಡ್ದ ಬಂದೆ. ಹೌದಾ? ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ. ಕುಡಿಯೋ ವಾಸಿ ಆಗುತ್ತೆ ನಿಮಗೆ? ಸರಿ ಮಮ್ಮಿ, ಕುಡಿತೀನಿ ನೀರು. ಸತ್ತೋದ್ರು. ಈ ನೀರು ಕುಡ್ದೇ ನಮ್ಮ ಅಮ್ಮ ಸಿದಿತ್ತು. ಫಸ್ಟ್ ಅವ್ರನ್ನ ಸುಡ್ತೀನಿ ನಾನು, ಆಮೇಲೆ ನಮ್ಮ ಅಮ್ಮನ ಸುಡ್ತೀನಿ ನಾನು. ಹೌದು, ಯಾರನ್ನ ಬಿಡಬೇಡಿ. ಬಿಡಲ್ಲ, ಅವ್ರನ್ನ ಮಾತ್ರ ಬಿಡಲ್ಲ ನಾನು. ಸುಟ್ಟೇ ಸುಡ್ತೀನಿ ಅವರಿಗೆ ನಾನು. ಏಯ್ ಸ್ವಾಮೀಜಿ, ನಿನ್ನ ಮಾತಾ ಬಿಡಲ್ಲ, ನಿನ್ನ ಗುಡಿನ ಹೊಡೆದಾಕ್ತೀನಿ ನಾನು. ಏಯ್ ಸ್ವಾಮೀಜಿ, ನಿನ್ನ ಮಾತ್ರ ಬಿಡಲ್ಲ, ನಿನ್ನೂ ಬಿಡಲ್ಲ, ನಿನ್ನ ಗುಡಿನೂ ಬಿಡಲ್ಲ ನಾನು. ಬಿಡಲ್ಲ ಬಿಡಲ್ಲ ನಾನು, ಬಿಡಲ್ಲ ಬಿಡಲ್ಲ. ಅವ್ರು ಬಿಡೋದಿಲ್ಲ. ಏನು ಸ್ವಾಮೀಜಿಗಳೇ, ಒಳ್ಳೇದು ಮಾಡೋಕೆ ಕೆಟ್ಟದಾಯ್ತಲ್ಲ. ಇದು ನನ್ನಲ್ಲಿ ನಿನ್ನಲ್ಲಿ ಏನೂ ಇಲ್ಲ, ಎಲ್ಲ ದೈವ ಇಚ್ಛೆ.
ಭಗವಂತ ತೆರೆಗಿಳಿತಾನೆ. ಇದು ದೊಡ್ಡ ಅಧ್ಯಾಯ ಆಗುತ್ತೆ. ಬನ್ನಿ. ಒಂದು ಲಾರಿ ಜನ ಬರಬೇಕು, ನಾಶ ಮಾಡ್ಬೇಕು. ಲಾರಿ ಗಟ್ಲೆ ಜನ ಬರ್ತಿದ್ದಾರೆ ಈ ದೇವಸ್ಥಾನ ಉಳ್ಸಕ್ಕೆ. ಅವನ್ ಬಂದೇ ಬರ್ತಾನೆ ಬಂದಿರ್ತಾನೆ ಅವನು. ರೋಡಿಗಳು ಕಲಿಸಿದ್ದು ನಾನೇ. ದೆವ್ವಗಳು ಹೆಂಗ್ ಬಂತಿಲ್ಲಿ? ನಾನೇ ಮಾಡಿಸಿದ್ದು. ತಾಯಿನ ಸಾಯಿಸ್ಬಿಟ್ರು, ಅವ್ರನ್ನ ಬಿಡಬಾರ್ದು. ಅವ್ರನ್ನ ಬನ್ನಿ ಹೋಗೋಣ. ಇಷ್ಟೊಂದು ಗಾಳಿ ಇದೆ, ಬಿಸ್ತಾ ಇದೆ. ನಮ್ಮ ತಂಗಿ ಬರ್ತಾ ಇದ್ದಾಳ. ನಿಮ್ಮ ಗುರಿ ನನಗೆ ಗೊತ್ತಿದೆ. 3 ಜನ ಸೇರಿ ಮಾಡೋಣ. ದೇವಿ ಪೂಜೆ ಮಾಡೋಣ ಬಾ. ಬಾ ಬಾ ಬಾ. ಸರ್ ನಿಮ್ಮ ತಾಯಿನ ಸಾಯಿಸೋರು ಇವರೇನೆ ಸರ್. ನಿಮ್ಮ ತಾಯಿ ಸಾಯಿಸೋರು ಇವರೇನೆ. ಹೌದು ಕಣೋ. ತಾಯಿನ ಸಾಯಿಸಿದ್ದು ಇವರೇನಾ? ಹೌದು ಕಣೋ, ನಾನು ನಮ್ಮ ಅಣ್ಣನ ಸಾಯಿಸಿರೋದು. ಬೀಜ ಕೊಟ್ಟಿರಿ, ಎಲ್ಲ ಇಲ್ಲಿ ಇರಲಿ. ತಾಯಿನ ಸಾಯಿಸೋರು ನೀವೇನಾ? ಅಣ್ಣ, ನಮ್ಮ ವಶೀಕರಣಕ್ಕೆ ತಗೊಂಡ್ರೆ ಇವ್ರನ್ನ? ಹೌದಮ್ಮ, ಹೌದು ಹೌದು. ಏನು ನಡೀತಾ ಇದೆ ಅನ್ಯಾಯ? ದಯವಿಟ್ಟು ದೇವಸ್ಥಾನ ಬಿಟ್ಬಿಡಿ. ದೇವಸ್ಥಾನ ನಮ್ದೇ. ಎಲ್ಲ ನಮ್ಮದು ಅಂತ. ತಾಯಿ ದುರ್ಗಾ ಮಾತೆ ಎಲ್ಲಿದ್ದೀವ? ಅಣ್ಣ, ಅಲ್ಲಿ ನೋಡಿ ಹೆಂಗ್ ಬಿದ್ದಿದ್ದಾನ ಅವನು. ಹೌದಮ್ಮ, ಹೌದು ಹೌದಮ್ಮ. ಎಲ್ಲಮ್ಮ? ಎಲ್ಲಮ್ಮ? ಹೌದಾ? ಹೌದಮ್ಮ, ಹೌದಾ? ಬಾರೇ ದೇವಿ, ಇಷ್ಟು ದಿನ ನಾನು ಕಾಯ್ತಾ ಇದ್ದೆ. ಬಾ ದೇವಿ. ಹೋಗೋ. ತಾಯಿನ ಸಾಯಿಸಲ್ವಾ?
ನಮ್ಮಮ್ಮ ಸತ್ತೋದ್ರು ಏನು ಮಾಡಲಿ ನಾನೀಗ? ನಮ್ಮಮ್ಮ ಬದುಕಬೇಕು ಅಂದರೆ ಒಂದು ಜೀವ ಹೋದ್ರೆ ಇನ್ನೊಂದು ಜೀವ ಬದುಕುತ್ತೆ. ತಲೆ ಕೆಡಿಸ್ಕೊಂಬೇಡಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದ. ನಿಮ್ಮ ತಾಯಿ ಉಳಿಸ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಭಗವಂತನ ಭೂಮಿ ಕರೆಸಿ ನಿಮ್ಮ ತಾಯಿನ ಉಳಿಸ್ಕೊಡ್ತೀನಿ. ಬೇಡ ಸ್ವಾಮೀಜಿ, ಬೇಡ. ಕೋಮದ ಉಂಡಕ್ಕೆ ರೆಡಿ ಮಾಡಿ. ಬೇಡ ಅನ್ನಕ್ಕೆ ಹೋಗ್ಬೇಡಿ, ನನ್ನ ಸಾವು ಹತ್ರ ಬಂದಿದೆ. ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಸ್ವಾಮಿ. ತಾಯಿ ನನ್ನ ಬದುಕಿಸ್ಬಿಟ್ರು, ನಾನು ಬದುಕ್ಬಿಟ್ಟು ನನ್ನ ಮಗ ಎಲ್ಲಿದ್ದಾನೆ ಹೇಳ್ರಿ. ನಮ್ಮಮ್ಮ ಬದುಕಿದ್ರು, ಇವ್ರು ಸತ್ತೋದ್ರಲ್ಲ ಸ್ವಾಮೀಜಿ. ಸ್ವಾಮೀಜಿ ಅವ್ರು ಸತ್ತವ್ರು ಇನ್ಮೇಲೆ ನಡಿಬಾರ್ದು ನಡೆಯುತ್ತೆ. ನಡಿಬಾರ್ದಲ್ಲ ನಡೀತೀತ? ಹೌದು, ನಡೀತಿದೆ. ಸ್ವಾಮೀಜಿ ಅವ್ರಿಗೆ ಇನ್ನೊಬ್ಬ ತಮ್ಮ ಇದ್ದಾನೆ, ಅವನ ಭಯಂಕರ ರಾಕ್ಷಸ. ಏನು ಅರ್ಥ ಆಗ್ತದಲ್ಲ ಇದ್ರಲ್ಲಿ? ಯಾರು ಇವರಲ್ಲ? ನಿನ್ನೆ ಸತ್ರಲ್ಲ ಅಣ್ಣ ತಂಗಿ, ಅವರು ದೇವಸ್ಥಾನನ ಹೊಡಿಬೇಕು ಅಂತ ಆಯ್ತಾ ಇದ್ರು. ಅಷ್ಟು ಆಗಿದೆ. ಬಿಡಲ್ಲ. ಈಗ ಆರಂಭ ಕತೆ, ಈಗ ಅಂತ್ಯ.